ನಗರದಲ್ಲೊಂದು ಸಿನಿಮಾ ಕತೆ ನೆನಪಿಸೋ ಶಾಕಿಂಗ್ ಪ್ರಕರಣ ಬೆಳಕಿಗೆ ಬಂದಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ವ್ಯಕ್ತಿಯೊಬ್ಬ ಗ್ರಾಹಕ ಕೋಟ್ಯಂತರ ಮೌಲ್ಯದ ಚಿನ್ನಾಭರಣವನ್ನೇ ಕಳ್ಳತನ ಮಾಡಿದ ಆರೋಪ ಕೇಳಿಬಂದಿದೆ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ಘಟನೆ ನಡೆದಿದೆ. ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಮಾಹಿತಿ ಪ್ರಕಾರ ಗ್ರಾಹಕರು ಅಡಮಾನವಾಗಿ ಇಟ್ಟಿದ್ದ ಸುಮಾರು 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಮ್ಯಾನೇಜರ್ ಇಲ್ಲದ ಸಮಯದಲ್ಲಿ ಹಂತ ಹಂತವಾಗಿ ಕದ್ದು ಸಾಗಿಸಿದ್ದಾನೆ ಎನ್ನಲಾಗಿದೆ. ಕದ್ದ ಚಿನ್ನವನ್ನ ಆನ್ಲೈನ್ ಬೆಟ್ಟಿಂಗ್ಗೆ ಬಳಸಿಕೊಂಡು ಮೋಜು ಮಸ್ತಿ ನಡೆಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಚಾರ ಬಹಿರಂಗವಾಗಿದ್ದು, ಗ್ರಾಹಕರು ತಮ್ಮ ಚಿನ್ನವನ್ನ ಮರಳಿ ಪಡೆಯೋಕೆ ಬ್ಯಾಂಕ್ಗೆ ಬಂದಾಗ ಲಾಕರ್ಗಳನ್ನ ಪರಿಶೀಲಿಸಿದ ವೇಳೆ ಚಿನ್ನಾಭರಣ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಸರ್, ಏನಿದು ಪ್ರಕರಣ? ಈಗ ಅಸಿಸ್ಟೆಂಟ್ ಮ್ಯಾನೇಜರೇ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿರುವಂಥದ್ದು. ಆದರೂ ಪೊಲೀಸರು ಸರಿಯಾಗಿ ಕ್ರಮ ತಗೊಂಡಿಲ್ಲ ಅಂತ ಆರೋಪ ಇದೆ. ಬ್ಯಾಂಕ್ ಅವ್ರು ಏನು ಹೇಳ್ತಿದ್ದಾರೆ, ಪೊಲೀಸ್ ಏನು ಹೇಳ್ತಿದ್ದಾರೆ? ಸರ್, ಬ್ಯಾಂಕ್ ಅವರು ಸಂಪೂರ್ಣವಾಗಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೇವೆ. ಒಬ್ಬ ಕಿರಣ್ ಅನ್ನೋನನ್ನು ಅರೆಸ್ಟ್ ಮಾಡಿದ್ವಿ, ಕಳಿಸಿದ್ವಿ ಅವರನ್ನು. ಈ ಕೇಸ್ ಇತ್ಯರ್ಥ ಆಗುವವರೆಗೂ ನಿಮ್ಮ ಗೋಲ್ಡನ್ನು ಬರೋದಿಲ್ಲ ಅಂತೇಳಿ ಗ್ರಾಹಕರಿಗೆ ಹೇಳುವಂತಹ ವ್ಯವಸ್ಥಿತವಾದಂಥ ಪಿತೂರಿ ಎದ್ದು ಕಾಣ್ತಾ ಇದೆ. ಈಗ ಗೋಲ್ಡ್ನ ಕದ್ದೋನು ಮ್ಯಾನೇಜರು, ಕಂಪ್ಲೇಂಟ್ ಕೊಟ್ಟರು ಮ್ಯಾನೇಜರು. ಗ್ರಾಹಕರ ಕೇಸನ್ನು ದೂರನ್ನು ಯಾಕೆ ಪೊಲೀಸರು ರಿಸೀವ್ ಮಾಡ್ಕೊಂಡಿಲ್ಲ? ಗ್ರಾಹಕರನ್ನು ಕರೆಸಿ ಯಾಕೆ ಅವ್ರ ಹತ್ರ ದೂರನ್ನು ಪಡೆಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಿಲ್ಲ? ಯಾಕೆ ಒಂದು ವಾರದಲ್ಲಿ ಅಕ್ಯೂಸ್ಡ್ ಆತ ರಿಲೀಸ್ ಆಗ್ತಾನೆ ಅಂತ ಹೇಳಿದ್ರೆ ಕಾನೂನಿನ ಮೇಲಲ್ಲ, ತನಿಖೆ ಮೇಲೆ ನಮಗೆ ಎಲ್ಲ ಒಂದು ಕಡೆ ನಮಗೆ ತನಿಖೆ ಮೇಲೆ ಎಷ್ಟು ಗೋಲ್ಡ್ ಇದ್ದಿದ್ದು ಸರ್? ಎಷ್ಟು ಫ್ಲಡ್ಜ್ ಆಗಿರೋದು? ಎಷ್ಟು ಜನರಿಗೆ ಮೋಸ ಆಗಿದೆ? 24 ಜನಕ್ಕೆ ಮೋಸ ಆಗಿದೆ. 2.25 kg ಚಿನ್ನವನ್ನು ಕದ್ದು ಮಾರಾಟವನ್ನು ಮಾಡಿದ್ದೇನೆ. ಆದರೆ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂತ ಹೇಳಿದ್ರೆ, ಕೇವಲ ಕಿರಣ್ ಎಂಬುವನ ಮೇಲೆ ಮಾತ್ರ ಕೇಸನ್ನು ದಾಖಲು ಮಾಡಿದ್ದಾರೆ. ಹಿಂದೆ ಇದ್ದಂತಹ ಮ್ಯಾನೇಜರ್ ಮೇಲೆ ಯಾಕೆ ಕೇಸನ್ನು ದಾಖಲಿಸಿಲ್ಲ? ಯಾಕೆ ಚಿನ್ನವನ್ನು ಗಿರಿವಿ ಇಡಿಸ್ಕೊಂಡವನ ಮೇಲೆ ಯಾಕೆ ಕೇಸನ್ನು ದಾಖಲಿಸಿಲ್ಲ? ಚಿನ್ನವನ್ನು ಗಿರಿವಿ ಇಡಿಸ್ಕೊಂಡವನ ಹತ್ರ ಯಾಕೆ ರಿಕವರಿಯನ್ನು ಮಾಡಿಲ್ಲ? 2.25 kgದಲ್ಲಿ 1200 ಚಿಲ್ಲರೆ ಗ್ರಾಮ್ಗಳನ್ನು ಮಾತ್ರ ಇವರು ವಶಕ್ಕೆ ಪಡ್ಕೊಂಡಿದ್ದೇವೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಗ್ರಾಹಕರಿಗೆ ಸರಿಯಾದ ಮಾಹಿತಿ ಇಲ್ಲ. ಯಾಕೆ ಸರ್, ಈಗ ಪೊಲೀಸವರು ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದಾರೆ ಅಂತ ತಾವು ಹೇಳಿದ್ರಿ. ಹೌದು. ಬ್ಯಾಂಕ್ ಅವ್ರು ಏನು ಹೇಳ್ತಿದ್ದಾರೆ? ರಿಕವರಿ ಮಾಡಿದ್ದು ಚಿನ್ನ ವಾಪಸ್ ನಿಮಗೆ ಸಿಗ್ತಾ ಗ್ರಾಹಕರಿಗೆ? ಇಲ್ಲ, ಇಲ್ಲಿ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಗ್ರಾಹಕರಿಗೆ ಬ್ಯಾಂಕ್ನವರು ಇಷ್ಟು ಗ್ರಾಮದ ರಿಕವರಿ ಆಗಿದೆ ಅನ್ನುವಂಥದ್ದಿಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸರಾದರೂ ಸಹ ಗ್ರಾಹಕರನ್ನು ಕರೆಸಿ ಅದನ್ನು ಶೋ ಮಾಡಬೇಕಿತ್ತು. ಇದು ನಿಮ್ಮ ಚಿನ್ನವಾ ಅನ್ನುವಂಥದ್ದನ್ನು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ತನಿಖೆಯಲ್ಲಿದೆ. ಯಾಕೆ ಪೊಲೀಸ್ ಇಲಾಖೆ ಈ ತನಿಖೆಯನ್ನು ಮಾಡಲಿಲ್ಲ? ಗ್ರಾಹಕರನ್ನು ಕರೆಸಿ ಅದನ್ನು ಶೋ ಮಾಡಬೇಕಿತ್ತು, ನಿಮ್ದು ಈ ಗೋಲ್ಡು ಅನ್ನುವಂಥ. ಯಾಕೆಂದರೆ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅವರ ಕಾನೂನಿತ್ತು. ಯಾಕೆ ಕೆಲಸವನ್ನು ಮಾಡಲಿಲ್ಲ? ನಮಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಈ ತನಿಖೆ ದಾರಿಯನ್ನು ತಪ್ತಾ ಇದೆ, ದಿಕ್ಕು ತಪ್ತಾ ಇದೆ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ.